ಬಂದಿರು? ಓಹೋ, ನೀವ ಊರಿಗೆ ದೊಡ್ಡವರು, ಈ ಬಡವರ ಮನೆಗೆ ಬಂದ ತಮ್ಮ ಕೆಲಸ? ಶಾಂತಮ್ಮ ಸತ್ತ ದುಃಖದಲ್ಲಿ ನಿಮ್ಮನ್ನು ಕುಳಿತು ಹೊತ್ತು ಶಾಂತವಾನ ಹೇಳಿ ಹೋಗಬೇಕೆಂದು ಬಂದರು. ಇದ್ದ ಯಾವಾರ ಬಗೆಹರಿಸಿಕೊಂಡು ಹೋಗಲು ಬಂದಿರುವೆ. ನಿಮ್ಮ ಋಣಾನ ಬಂದ ಅನೇಕ ವರ್ಷಗಳಿಂದ ಕೈ ತಪ್ಪಿ ವೈರಸ್ಸಕ್ಕೆ ಮುನ್ನಡೆ ಬರುತ್ತಿರುವಾಗ ಸಾಂತ್ವನ ಹೇಳುವುದು ಎಲ್ಲಿಯ ಮಾತು? ಗೌಡ, ನೀನು ಕಾಲಿಟ್ಟಿದೆ ಎಂದರೆ ಇಲ್ಲಿ ಏನಾದ್ರೂ ಕೆಟ್ಟ ಮಸಲಗಿರಿ ಇದ್ದೇ ಇರಬೇಕು. ಇದ್ದರೇನೋ ಇರಬೇಕೇನೋ ಒಪ್ಪಂದ ಮಾಡಿಕೊಂಡ ಅವರ ಬಗ್ಗೆ ನಿಮ್ಮ ಅಣ್ಣನ ಕಡೆ ಬಂದಿರುವೆ ಎಂದರೆ ಹೊರಗೆ ಕರೆಯೋಣ. ಒಳಗೆ ಇಲ್ಲದ ಅಣ್ಣನನ್ನು ಎಲ್ಲಿಂದ ಕರೆಯಲು? ಅದು ಏನೇ ಇವರಿದ್ದರೂ ಅವನಿದ್ದದ ಬನ್ನಿ. ಮಾಡಿದ ವ್ಯವಹಾರವನ್ನು ಮುಚ್ಚಿಕೊಳ್ಳಲು ಸುಳ್ಳು ಹೇಳಿ ನಿಮ್ಮ ಅಣ್ಣನನ್ನು ಒಳಗೆ ಇಟ್ಟುಕೊಂಡು ಇಲ್ಲ ಎಂದರೆ ನಾವು ಹೋಗಿ ಎದುಕೊಂಡು ಬರುತ್ತೇವೆ. ಕರೆಯದಿದ್ದರೆ ಏನು ಮಾಡುತ್ತೀಯ? ಬಲಾತ್ಕಾರದಿಂದ ಒಳಗೆ ನುಗ್ಗಿ ಅವನನ್ನು ದರದರನೆ ಎಳೆದು ತರುತ್ತೇವೆ. ಅವನ ಆಸ್ತಿಗೆ ಹಕ್ಕುದಾರನಾಗುತ್ತೇನೆ ನಾನು. ಓಹೋ, ಈ ಕೆಲಸ ಮಾಡಲಿಕ್ಕೆ ಬಂದಿದ್ದೀಯಾ? ಏ ಸಿದ್ದನಗೌಡ, ನಿನ್ನಲ್ಲಿ ಆ ತಾಕತ್ತು ಅನ್ನುವಂತಿದ್ದರೆ, ನಿಮ್ಮಪ್ಪನ ಮಗನೇ ನೀನಾಗಿದ್ದರೆ ನನ್ನ ಸರಿಸಿ ನನ್ನ ಮನೆಯ ವಕ್ತಿಲ ದಾಟು ನೋಡೋಣ. ಗಂಡು ಸಾಗಿ ಪದೇ ಪದೇ ನನ್ನ ಗಂಡ ಸ್ಥಾನಕ್ಕೆ ಸವಾಲಾಗ್ತಿಯಲ್ಲ. ಏಕಂಡಿ ಈ ನಿನ್ನ ಸೊಕ್ಕು ನಿನ್ನ ಅನಾಹುತಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಮರ್ಯಾದೆಯಿಂದ ಮಾತನಾಡುವುದು ಕಲೆ. ಇಲ್ಲ ಅಂದ್ರೆ ಕಾಂಕನ ತಲೆಯನ್ನು ನಮ್ಮ ಮಾಯ ಹಕ್ಕದಿಂದ ಬಗ್ಗಿಸಿ ಅದೇ ಹಕ್ಕದಿಂದ ಉರುಳು ಹಾಕಬೇಕಾಗಿತ್ತು. ಯಾಕರ ಉರುಳು ಎಂಬ ಬೆಂಕಿ ಹೆಸರನ್ನು ಈ ಎಂಬ ಕಿಂಕರನಿಗೆ ಮತ್ತೆ ನೆನಪಿಸಿದೆಯಾ ಮಗನೇ? ನನ್ನ ಅತ್ತಿಗೆ ಸತ್ತ ತಾಪದಲ್ಲಿ ನನ್ನ ಪಾಪ ಕೆರಳಿಸುವಂತೆ ಮತ್ತೆ ಹೆಸರನ್ನು ಎತ್ತಿದೆಯಾ ನೀಚ? ಆ ಸೂರ ಸಂಗೊಳ್ಳಿ ರಾಯಣ್ಣ ಕೆಂಪು ಮಸಣೆ ದಾತರಿಯ ನೆಪ್ಪಿಸಿದಂತೆ ಆ ವೀರ ಸುಂದರ ಲಕ್ಷ್ಮಣ ಆ ಗೌಡನ ರುಂಡ ಚಂಡ ಆಡಿದಂತೆ ಈಗ ನನ್ನ ಅತ್ತಿಗೆ ಸತ್ತ ತಾಪದಲ್ಲಿ ಇನ್ನು ಚಂಡ ಕತ್ತರಿಸಿ ಬಿಡುತ್ತೇನೆ ಮಗನೇ. ನಿನ್ನ ಎತ್ತಿದ ಕೈಗೆ ನಾ ಗುಂಡು ಹಾಕಬೇಕಾಗುತ್ತದೆ. ಕೈ ತಾಗಿಸ. ಇಲ್ಲಿಗೆ ನಾವು ಬಂದಿದ್ದು ನಿನ್ನನ್ನು ಕೊಲ್ಲಲು ಕಲ್ಲ, ನನಗೆ ಬರ್ತಕ್ಕಂತ ಅಡ್ಡಿ ಬಿಡಿಸಿಕೊಳ್ಳಲಕ್ಕೆ. ಅದರ ವಿಚಾರ ಬೇಕಿದ್ದರೆ ಅವನಿದ್ದಾಗ ಬಂದು ಕೇಳಿತು. ಇಲ್ಲ ಎಂದರೆ ನೀ ಬಂದು ಎತ್ತಿದ ನಿನ್ನ ಕೈಗೆ ತಕ್ಕ ಉತ್ತರ ಕೊಡಲು ಗಟ್ಟಿಯಾಗಿ ನಿಂತಿದೆ ಈ ವೀರ ಪರಶುರಾಮನ ಗಂಡುಗೋಡಲಿ. ಸುಮ್ಮನೆ ಹೋಗಿ ಬಿಡ್ರಿ ಇಲ್ಲಿಂದ, ಇಲ್ಲ ಅಂದ್ರೆ ಗೌರಿ ಸಮಯಕ್ಕೆ ತಕ್ಕ ಉತ್ತರ ಕೊಡೋಣ. ಮತ್ತೆ ಬರೋಣ, ಬನ್ನಿ ಹೋಗೋಣ. ಹೌದು ಕಾಳಿಂಗ, ನಾವು ಇಲ್ಲಿಗೆ ಬಂದಿದ್ದು ಇವನು ಕೊಲ್ಲದಕ್ಕಲ್ಲ. ನಂತರ ನೋಡೋಣ ಏ ಸೂರನ ಮಾತ. ಅದೇ ಹೋಗೋಣ. ಎಲ್ಲವೂ ವಿಚಿತ್ರವಾಗಿದೆ. ಅತ್ತಿಗೆ ಸಾವು ಹೇಗಾಯಿತೆಂದು ತಿಳಿಯಲಿಲ್ಲ. ಈಗ ಈ ಗೌಡನದ ಹೊಲದ ವಿಚಾರ ಏನೆಂದು ತಿಳಿಯಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅತ್ತಿಗೆ ಸಾವು ಹೇಗಾಯಿತೆಂದು ತಿಳಿಯಲಿಲ್ಲ. ಏನು